ಬಿಗ್ ಬಾಸ್ ಮನೆಯಲ್ಲಿ ಈಗ ಒಂದು ಸ್ಪೆಷಲ್ ಪ್ರೋಮೋ ಬಂದಿದೆ. ಆ ಪ್ರೋಮೋನ ಇಟ್ಕೊಂಡು ಇವತ್ತಿನ ವಿಚಾರವನ್ನ ಮಾತಾಡೋಣ. ಸೊ ಪ್ರೋಮೋದಲ್ಲಿ ಮೊದಲಿಗೆ ನೀವು ನೋಡಬಹುದು, ಅಲ್ಲಿ ಅಭಿ ಮತ್ತೆ ನಮ್ಮ ರಾಶಿಕಾ ಅವರು ಇಬ್ರು ಕೂಡ ಕುತ್ಕೊಂಡು ಮಾತಾಡ್ತಿದ್ದಾರೆ. ಅಲ್ಲಿ ಹಲವಾರು ಡಿಸ್ಕಷನ್ಗಳು ಬರುತ್ತೆ. ಆ ಒಪಿನಿಯನ್ಗೆ ಅಲ್ಲಿರುವಂತಹ ಕಾಯಿನನ್ನ ತಿರ್ಸ್ತಾರೆ. ಅದು ಎಸ್ ಆರ್ ನೋ ಅನ್ನೋದು ಇರುತ್ತೆ. ಸೊ ಮೊದಲಿಗೆ ರಾಶಿಕಾ ಹೇಳುವಂಥದ್ದು, ಇಲ್ಲಿ ಕುತ್ಕೊಂಡು ಅಭಿ ಮತ್ತೆ ರಾಶಿಕಾ ಮಾತಾಡ್ತಿರೋದು ತುಂಬಾ ಜನಕ್ಕೆ ಉರಿ ಹತ್ಕೊಳ್ಳುತ್ತೆ ಅಂತ ಹೇಳಿ. ಸೊ ಆ ಆಟದಲ್ಲಿ ಸ್ಪಷ್ಟವಾದಂತಹ ಉತ್ತರ ಸಿಗುತ್ತೆ, ನೋ ಅಂತ ಹೇಳಿ. ಇದಾದ ನಂತರ ಇನ್ನೊಂದು ಪ್ರಶ್ನೆಯನ್ನ ರಾಶಿಕಾ ಅವರು ಕೇಳ್ತಾರೆ. ಸೊ ಅಶ್ವಿನಿ ಮತ್ತೆ ಜಾನ್ವಿ ಇಬ್ರು ಕೂಡ ಇದುವರೆಗೂ ಕೂಡ ಮಾತಾಡ್ಕೊಂಡೇ ಡ್ರಾಮಾಗಳನ್ನ ಆಡ್ತಿದ್ದಾರೆ. ಅವರು ನಿಜವಾಗ್ಲೂ ಕೂಡ ಜಗಳ ಆಡ್ಕೊಂಡಿಲ್ಲ ಅಂದಾಗ ಆ ಆಟದಲ್ಲಿ ಮತ್ತೆ ಎಸ್ ಅನ್ನೋದು ಬರುತ್ತೆ. ಅಂದ್ರೆ ಅವರಿಬ್ರು ಕೂಡ ಡ್ರಾಮಾ ಆಡ್ತಿದ್ದಾರೆ ಅಂತ ಹೇಳಿ. ಈ ಆಟ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಏನ್ ಹೇಳಿದ್ರು ಅದು ಸತ್ಯವಾಗಿ ನಡೀತಾ ಇರುತ್ತೆ. ಇದಾದ ನಂತರ ಮೂರನೇ ಪ್ರಶ್ನೆಗೆ ರಾಶಿಕಾ ಅವರು ಬರ್ತಾರೆ. ಧ್ರುವಂತ್ ಅವರು ಮನೆಯಲ್ಲಿ ನಾನು ಒಬ್ಬನೇ ಇರಬೇಕು ಅಂತಾರೆ. ಆದ್ರೆ ಆಟದ ಸಮಯದಲ್ಲಿ ಅಥವಾ ಜಗಳದ ಸಮಯದಲ್ಲಿ ಅವರ ಜೊತೆಗೆ ಜಗಳ ಆಡ್ಲಿಕ್ಕೆ ಅಥವಾ ಅವರು ಕಾಣಿಸ್ಕೊಳ್ಳಿಕ್ಕೆ ಮತ್ತೊಬ್ರು ಇರಲೇಬೇಕು ಅಂದಾಗ ಅಭಿ ತೆಗೆದು ಎಸ್ ಅನ್ನಂಗೆ ಇಟ್ಬಿಡ್ತಾರೆ. ಅದರಲ್ಲಿ ಕೇಳೋ ಮಾತೇ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ ಎಸ್ ಅಂತ ಹೇಳಿ. ಇದಾದ ನಂತರ ಗಿಲ್ಲಿಯ ಬಗ್ಗೆ ಕೇಳಲಿಕ್ಕೆ ಹೋದಂತಹ ರಾಶಿಕಾ ಅವರು, ಗಿಲ್ಲಿ ಸಂಪೂರ್ಣವಾಗಿ ಫೇಕ್ ಇದ್ದಾನೆ, ಅವನು ಇಲ್ಲೇನೇನು ಡ್ರಾಮಾ ಮಾಡ್ತಿದ್ದಾನೋ ಅದೆಲ್ಲ ಕೂಡ ದೊಡ್ಡ ಮಟ್ಟದ ಡ್ರಾಮಾನೇ ಹೊರತು ಇನ್ನೇನು ಅಲ್ಲ ಅಂದಾಗ ಅಭಿ ಅವರು ಅದಕ್ಕೆ ನೋ ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ಗಿಲ್ಲಿ ಅವನು ಹೊರಗಡೆ ಹೇಗಿದ್ನೋ ಇಲ್ಲೂ ಕೂಡ ಹಾಗೆ ಇದ್ದಾನೆ, ಅವನೇನು ಕೂಡ ಡ್ರಾಮಾ ಆಡ್ತಾ ಇಲ್ಲ ಅನ್ನೋ ಒಂದು ಉತ್ತರವನ್ನ ರಾಶಿಕಾ ಅವರಿಗೆ ಕೊಡ್ತಾರೆ. ಸೊ ಈ ಆಟವನ್ನ ತುಂಬಾ ಜನ ದೂರದಿಂದ ಕುತ್ಕೊಂಡು ನೋಡ್ತಾ ಇರ್ತಾರೆ. ಬಟ್ ಏನೇ ಹೇಳಿ, ಮನೆಯಲ್ಲಿ ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದ್ರು, ಮೊಟ್ಟ ಮೊದಲ ದಿನದಿಂದಲೂ ಕೂಡ ಅಬ್ಸರ್ವ್ ಮಾಡ್ಕೊಂಡು ಬಂದ್ರು, ಮನೆಯಲ್ಲಿ ಸ್ಪಷ್ಟವಾಗಿ ಆಡ್ತಿರೋದು, ನಿಯತ್ತಾಗಿ ಆಡ್ತಿರೋದು ಅದು ಅಭಿ ಅಂತಾನೆ ಅನ್ಬೋದು. ಸೊ ಎಲ್ಲದರಲ್ಲೂ ಕೂಡ ಅವರ ಒಪಿನಿಯನ್ ಸಂಪೂರ್ಣವಾಗಿ ಸರಿ ಇರ್ತದೆ. ಯಾರು ನೆಗೆಟಿವ್ ಯಾರು ಪಾಸಿಟಿವ್ ಎಲ್ಲನೂ ಕೂಡ ಅಭಿ ಅವರು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ. ಹಾಗೆ ಅದನ್ನು ಕೂಡ ಆಟದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅದಕ್ಕೆ ಅವರು ತುಂಬಾ ಕಾಣಿಸ್ಕೊಳ್ಳೋದಿಲ್ಲ. ಎಲ್ಲ ಕಡೆ ಜಗಳ ನಡಿಬೇಕಾದ್ರೂ ಅಷ್ಟೇ, ಅವರು ಎಷ್ಟು ಮಾತಾಡಬೇಕು ಅಷ್ಟು ಮಾತ್ರ ಮಾತಾಡಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಅವರ ವಿಚಾರ ಅಂತ ಬಂದಾಗ ಮಾತ್ರ ಮಾತಾಡ್ತಾರೆ. ಟಾಸ್ಕ್ ಅಂತ ಬಂದಾಗ 100% ಈ ಅಭಿ ಕೊಡ್ತಾನೆ. ಸೊ ನಿನ್ನೆ ತಾನೇ ನೀವು ಗೋಡೆಯನ್ನು ದಾಟಿ ಹೊರಗೆ ಬರುವಂತಹ ಒಂದು ಟಾಸ್ಕ್ ಅನ್ನು ನೋಡಿದ್ರೆ ಎಷ್ಟು ಅದ್ಭುತವಾಗಿ ಗೆದ್ದು ಅದರಿಂದ ಹೊರಗಡೆ ಬರ್ತಾರೆ ಅಂತ ಹೇಳಿ ನೀವು ನೋಡ್ಬೋದು. ಇನ್ನುಳಿದಂತೆ ನಿನ್ನೆ ರಕ್ಷಿತಾ ಅವರು ಆ ಅಭಿಯನ್ನ ಉಳಿಸಬೇಕಾದ್ರೆ ರಕ್ಷಿತನಿಗೆ ಕೊಡಬೇಕಾದಂತಹ ರೆಸ್ಪೆಕ್ಟ್ ಅನ್ನ ಅಭಿ ಅವರು ಸ್ಪಷ್ಟವಾಗಿ ಕೊಡ್ತಾರೆ. ಈ ವ್ಯಕ್ತಿ ಮನೆಯಲ್ಲಿ ಸೈಲೆಂಟ್ ಆಗಿದ್ರು ಕೂಡ ನಿಯತ್ತಾಗಿದ್ದಾರೆ ಅಂತ ಹೇಳ್ಬೋದು. ಸೊ ಯಾರ ಫ್ಯಾನ್ಸ್ ಆದ್ರೂ ಇರಲಿ, ಬಿಗ್ ಬಾಸ್ ಮನೆಯಲ್ಲಿ 16 ಜನ ಇದ್ದಾರೆ, ಅವರ ಫ್ಯಾನ್ಸ್ ಯಾರಾದ್ರೂ ಆಗಲಿ, ಅಭಿ ನೆಗೆಟಿವ್ ಆಗಿದ್ದಾನೆ, ಅವನು ಕಳ್ಳಾಟ ಆಡ್ತಿದ್ದಾನೆ ಅಂತ ಹೇಳಿ ಯಾರೂ ಕೂಡ ಹೇಳೋದಿಲ್ಲ. ಎಲ್ಲರೂ ಕೂಡ ಇವ್ರನ್ನ ಒಪ್ಕೊಳ್ಳುವಂತಹ ಕ್ಯಾಂಡಿಡೇಟ್ ಅಂತ ಹೇಳಿ ನನಗೆ ಅನ್ನಿಸ್ತು. ಸೊ ಅಭಿ ತುಂಬಾ ಒಳ್ಳೆಯ ವ್ಯಕ್ತಿ. ಬಿಗ್ ಬಾಸ್ ಮನೆಯಲ್ಲಿ ಬಂದ ದಿನದಿಂದಲೂ ತನ್ನ ತನವನ್ನ ಬಿಟ್ಕೊಟ್ಟಿಲ್ಲ. ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಆಟವಂತೂ ಆಡ್ತೇ ಇಲ್ಲ. ಸೊ ಬಿಗ್ ಬಾಸ್ ಮನೆಗೆ ಸ್ಪಷ್ಟವಾದಂತಹ ಒಳ್ಳೆಯ ವ್ಯಕ್ತಿ ಈ ಅಭಿ ಅಂತ ನನ್ನ ಅನಿಸಿಕೆ. ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.